ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ರಾಯಣ್ಣ, ನೀನು ಬಾಗಿಲು ಕಾಯ ಸಿಪಾಯಿ, ನಿನ್ನ ಜೊತೆ ಮಾತನಾಡು ನಾನು ಬಂದಿಲ್ಲ. ಸಾಕು ಮಾಡು ನಿನ್ನ ಅವಿವೇಕದ ಮಾತುಗಳನ್ನು. ಚಾಕರೆ, ನಮ್ಮ ರಾಜ್ಯ ತಾರತಮ್ಯವೆನಿಸದ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಒಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಕಿತ್ತೂರ ಕಿಡಿ, ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ. ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಎಲ್ಲರೂ ಇಲ್ಲ, ದೇಶಕ್ಕಾಗಿ ದುಡಿಯುವವರಿದ್ದಾರೆ. ಇದನ್ನರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್, ಮನ್ರು ಒಪ್ಪಂದದ ಪರುಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ. ಅಧಿಕಾರ ಚಲಾಯಿಸಲು ಕಿತ್ತೂರೇನು ಕಳಲಾಚೆಯ ಕುನ್ನಿಗಳು ಕಟ್ಟಿ ಬೆಳೆಸಿದ ಸ್ವತ್ತಲ್ಲ, ಕನ್ನಡಾಂಬೆಯ ಮಕ್ಕಳ ಸ್ವತ್ತು. ನೀವು ಚಿಮ್ಮದಂದಿಗೆ ಚಲಾಟ ಆಡುತ್ತಿರುವಿರಿ, ಸಿಧುಮತಿನ ಮೇಲೆ ಕುಳಿತು ಆಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಗೇನ್ ಗೊತ್ತೈತಿ? ಇದು ಕೆಚ್ಚದೆ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ? ಬದುಕು ಆಸಿ ನಿಮ್ಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸಿ